You have been provided with a 3 test tubes. One of them contain distilled water and other 2 contain an acidic solution and a basic solution respectively. If you are given only red litmus paper, how will you identify the contents of each test tube? ಏನು ಕ್ವಶನ್ ಕೇಳಿದ್ದಾರೆ ಅಂದರೆ 3 ಟೆಸ್ಟ್ ಟ್ಯೂಬ್ನ ನಮಗೆ ಕೊಟ್ಟಿದ್ದಾರೆ. 3 ಟೆಸ್ಟ್ ಟ್ಯೂಬ್ನಲ್ಲಿ 1 ಟೆಸ್ಟ್ ಟ್ಯೂಬಲ್ಲಿ ಡಿಸ್ಟಿಲ್ಡ್ ವಾಟರ್ ಕೊಟ್ಟಿದ್ದಾರೆ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಆ್ಯಸಿಡ್ ಮತ್ತು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಬೇಸ್ ಕೊಟ್ಟಿದ್ದಾರೆ. ಮತ್ತು ಅವ್ರು ನಮಗೆ ರೆಡ್ ಲಿಟ್ಮಸ್ ಪೇಪರ್ನ ಕೊಟ್ಟಿದ್ದಾರೆ. ಆ ರೆಡ್ ಲಿಟ್ಮಸ್ ನಾವೀಗ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಬೇಸಸ್ನ ತಿಳ್ಕೊಂಡ್ವಿ ಅಲ್ವಾ. ಈಗ ನಮಗೆ ರೆಡ್ ಲಿಟ್ಮಸ್ ಪೇಪರ್ ಇದೆ. ಆ ರೆಡ್ ಲಿಟ್ಮಸ್ ಪೇಪರ್ನ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕೋಣ. ಆ ರೆಡ್ ಲಿಟ್ಮಸ್ ಪೇಪರು ಒಂದು ಟೆಸ್ಟ್ ಟ್ಯೂಬಲ್ಲಿ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ಗೆ ನಾವು ಹಾಕಿದಾಗ ರೆಡ್ಡು ಬ್ಲೂಗೆ ಚೇಂಜ್ ಆದರೆ ಅದನ್ನು ನಾವು ಬೇಸಿಕ್ ಸೊಲ್ಯೂಷನ್ ಅಂತ ಕರಿತೀವಿ, ಆಯಿತಾ. ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ನಲ್ಲಿ ಆ ಬೇಸಿಕ್ದು ರೆಡ್ ಈಸ್ ಕನ್ವರ್ಟೆಡ್ ಟು ಬ್ಲೂ ಆಗಿರುತ್ತಲ್ವ, ಅದು ನಮಗೇನು ಸಿಕ್ತು? ಬೇಸಿಕ್ ಸೊಲ್ಯೂಷನ್. ಆ ಪೇಪರ್ ಲಿಟ್ಮಸ್ ಪೇಪರ್ನ ಬ್ಲೂ ಲಿಟ್ಮಸ್ ಪೇಪರ್ ತೊಗೊಂಡು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಹಾಕಿದರೆ ನಾವು ಬ್ಲೂ ಟರ್ನ್ಸ್ ಟು ರೆಡ್. ಏನು ಬ್ಲೂ ಟರ್ನ್ಸ್ ಟು ರೆಡ್ ಆದರೆ ನಮಗೇನು? ಅಸಿಡಿಕ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಅದೇ ಲಿಟ್ಮಸ್ ಪೇಪರ್ನ ನಾವು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಏನಿತ್ತು? ಡಿಸ್ಟಿಲ್ಡ್ ವಾಟರ್ ಇತ್ತು. ಆ ಡಿಸ್ಟಿಲ್ಡ್ ವಾಟರ್ಗೆ ಹಾಕಿದರೆ ನಾವು ರೆಡ್ ಲಿಟ್ಮಸ್ ಪೇಪರ್ ಅಥವಾ ಬ್ಲೂ ಲಿಟ್ಮಸ್ ಪೇಪರ್ನ ಆ ಡಿಸ್ಟಿಲ್ಡ್ ವಾಟರ್ಗೆ ಹಾಕಿದರೆ ನಮಗೆ ಅಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ. ಓಕೆ, this is the answer for this question. Thank you.